ಈ ಮಾರ್ಕೆಟ್ ಕಳೆದ 1.5 ವರ್ಷದಿಂದ ಈ ತರ ಆಗ್ತಾ ಇದೆ. ಇದು ಅತ್ಯಂತ ಒಳ್ಳೆ ಸಮಯ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ. ಹಣ ಇದ್ರೆ ಹಣ ಹೂಡಿಕೆ ಮಾಡಿ. ಡೈವರ್ಜೆನ್ಸ್ ಅಲ್ಲಿ ಇದೆ. ಬೇರೆ ಕಂಟ್ರೀಸ್ ಮಾರ್ಕೆಟ್ಸ್, ಸೌತ್ ಕೊರಿಯಾ, ಅಮೆರಿಕ, ಯುರೋಪ್ ಮಾರ್ಕೆಟ್ ಎಲ್ಲ ಚೆನ್ನಾಗಿದೆ. ನಮ್ಮದೇ ಯಾಕೆ ಬೀಳ್ತದೆ. ಅದ್ರ ಅರ್ಥ ಇಷ್ಟೇ, ನಮ್ಮ ಷೇರು ಮಾರುಕಟ್ಟೆ ಅಂದಿನ ದಿನಕ್ಕೆ ಚೆನ್ನಾಗಿತ್ತು ಅಂತ ನಾವು ಖುಷಿಯಾಗಿದ್ವಿ, ಆದ್ರೆ ಅದು ಓವರ್ ವ್ಯಾಲ್ಯೂ ಆಗಿದೆ. ಹೌದು, ನಮ್ದು ಏನಾದ್ರು ಜಪಾನ್ ಮಾರ್ಕೆಟ್ ತರ ಇದೇ ತರ ಏನಾದ್ರು 10 ವರ್ಷ ಇದೇ ತರ ಇಟ್ಬಿಡುತ್ತಾ, ಇಲ್ಲ 5 ವರ್ಷ ಹಿಂಗೆ ಇಟ್ಬಿಡುತ್ತಾ, ಹೋಲ್ಡ್ ಮಾಡ್ಲಾ, ಎಕ್ಸಿಟ್ ಆಗ್ಬಿಡ್ಲಾ, ಇಲ್ಲ ರಿಯಲ್ ಎಸ್ಟೇಟ್ ಚೆನ್ನಾಗಿದೆ ಅಲ್ಲಿ ಹೋಗ್ಲಾ, ತುಂಬಾ ಪ್ರಶ್ನೆಗಳು ಕೇಳ್ತಾ ಇದ್ರೆ. ನಿಮ್ಮ ಅಭಿಪ್ರಾಯ? ಇದನ್ನ ತಕ್ಷಣ ತೆಗೆದು ನಿಮ್ಗೆ ಪರ್ಯಾಯ ಏನಿದೆ? ಪರ್ಯಾಯ ಇದಕ್ಕಿಂತ ಹೈಲಿ ಲುಕ್ರೇಟಿವ್ ಪರ್ಯಾಯ ಇರಬೇಕು. ಇವತ್ತು ಅತ್ಯಂತ ಅನಿಶ್ಚಿತ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ. ಹಾಗಾಗಿ ದ ಬೆಸ್ಟ್ ಈಸ್ ಟು ಕೀಪ್ ಕ್ವೈಟ್. ಇನ್ನೊಂದು 2 ತಿಂಗಳು ಹೋಲ್ಡ್ ಮಾಡಿ. ನೀವು ನನ್ನನ್ನ ಕೇಳಿದ್ರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಭಾರತೀಯ ಷೇರು ಮಾರುಕಟ್ಟೆ ರೀಬೌನ್ಸ್ ಆಗುತ್ತೆ. ಅದು ದೀಪ ಆರಕ್ಕೆ ಮುಂಚೆ ಹೆಚ್ಚಿಗೆ ಉರಿಯುತ್ತೆ ಅಂತಲ್ಲ, ಹಾಗೆ ಆಗುತ್ತೆ. ಬಟ್ ಡೆಫಿನೆಟ್ಲಿ ಎವ್ರಿಥಿಂಗ್ ವಿಲ್ ಸೆಟಲ್ ಡೌನ್. ಸೊ ಒಂದಂತೂ ಸತ್ಯ, ನಾನು ಎಲ್ರಿಗೂ ಹೇಳೋದು ಇಷ್ಟೇ, ಇವತ್ತಿನ ಷೇರು ಮಾರುಕಟ್ಟೆಯಲ್ಲಿ ಎದುರುಕೋಬಾರ್ದು. ಈ ಟೈಮ್ ಅಲ್ಲಿ ಮಾರ್ಕೆಟ್ ನ ಯಾವ ರೀತಿ ನಾವು ನೋಡ್ಬೇಕಾಗತ್ತೆ ಅಂಡ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಯಾವ ರೀತಿ ಮಾರ್ಕೆಟ್ ಅಪ್ರೋಚ್ ಮಾಡ್ಬೇಕು ಎಲ್ಲ ತಿಳ್ಕೊಳ್ಳೋ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ರಂಗಸ್ವಾಮಿ ಮುಗ್ನಳ್ಳಿ ಸರ್. ಇವತ್ತು ಸರ್ ಜೊತೆ ಮಾತಾಡಿ ಪ್ರೆಸೆಂಟ್ ಉದ್ಯಮಾನಗಳು ಏನಾಗ್ತಿದೆ US ನಲ್ಲಿ, ಎಸ್ಪೆಷಲಿ US ಮಾರ್ಕೆಟ್ ಲೈಫ್ ಟೈಮ್ ಹೈ ಅಲ್ಲಿ ಇದೆ, ಇಂಡಿಯನ್ ಮಾರ್ಕೆಟ್ಸ್ ಪಾತಾಳದಲ್ಲಿದೆ, ಇನ್ನ ಕರೆಕ್ಷನ್ ಮಾಡಲ್ಲೇ ಇದೀವಿ ಅಂತ ಹೇಳ್ಬೋದು. ಈ ಟೈಮ್ ಅಲ್ಲಿ ಮಾರ್ಕೆಟ್ ನ ಯಾವ ರೀತಿ ನಾವು ನೋಡ್ಬೇಕಾಗತ್ತೆ ಅಂಡ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಯಾವ ರೀತಿ ಮಾರ್ಕೆಟ್ ನ ಅಪ್ರೋಚ್ ಮಾಡ್ಬೇಕು ಎಲ್ಲಾನು ತಿಳ್ಕೊಳ್ಳೋ. ನಮಸ್ಕಾರ ಸರ್. ನಮಸ್ಕಾರ ಮನೋಜ್ ಅವರೇ, ಖುಷಿ ಆಗ್ತಿದೆ ಸರ್ ನಿಮ್ ಜೊತೆ ಒಂದು ಪಾಡ್ಕಾಸ್ಟ್ ಮಾಡೋದಕ್ಕೆ. ಧನ್ಯವಾದ. ನನ್ಗೂ ಕೂಡ ಸರ್, ಇವಾಗ ತುಂಬಾ ಜನ ವೀಕ್ಷಕರಿಗೆ ಇವತ್ತು ಸಹ ಗೊಂದಲ ಇದೆ. ಈ ಮಾರ್ಕೆಟ್ ಕಳೆದ 1.5 ವರ್ಷದಿಂದ ಈ ತರ ಆಗ್ತಾ ಇದೆ. ಅವ್ರ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ ಡೈವರ್ಜೆನ್ಸ್ ಅಲ್ಲಿ ಇದು. ಬೇರೆ ಕಂಟ್ರೀಸ್ ಮಾರ್ಕೆಟ್ಸ್, ಸೌತ್ ಕೊರಿಯಾ, ಅಮೆರಿಕ, ಯುರೋಪ್ ಮಾರ್ಕೆಟ್ ಎಲ್ಲ ಚೆನ್ನಾಗಿದೆ, ನಮ್ಮದು ಯಾಕೆ ಬೀಳ್ತಾ ಇದೆ? ಭಾರತ ಮಾತ್ರ ಒಂದು ಇದಾಗ್ತಾ ಇದೆ. ಇದಕ್ಕೆ ಕಾರಣಗಳು ಹಲವಾರು. ನಾವು ಅದನ್ನ ತಾತ್ಕಾಲಿಕ ಕಾರಣ ಅಂತ ಹೇಳ್ಬಿಟ್ಟು ನಾವು ಹರ್ಮೋಸ್ ಜಲಸಂಧಿದು ಆಗಿರೋದು, ಯುದ್ಧಗಳದ್ದು ಹೇಳ್ಬೋದು. ಆದ್ರೆ ಇದಕ್ಕಿಂತ ಮುಂಚೆಯಿಂದನೂ ನಮ್ದು ಕುಸಿತದ ಹಂತದಲ್ಲೇ ಇದೆಯಲ್ಲ. ಯಾಕಂದ್ರೆ ನಮ್ದು ಪಿ ರೇಷಿಯೋ ನೋಡ್ಕೊಂಡ್ ಬನ್ನಿ. ಭಾರತದ ಪಿ ರೇಷಿಯೋ ಏನಿತ್ತು ಅದು 25, 26, 27 ತನಕ ಹೊಟ್ಟೋಗಿತ್ತು, ನಿಮಗೆ ಗೊತ್ತು. ಈಗ 19.5, 19, 20 ಆಜುಬಾಜುಲಿ ನಾವಿದ್ದೀವಿ. ಇದು ಅತ್ಯಂತ ಪ್ರಮುಖವಾದದ್ದು. ಅದ್ರ ಅರ್ಥ ಇಷ್ಟೇ, ನಮ್ಮ ಷೇರು ಮಾರುಕಟ್ಟೆ ಅಂದಿನ ದಿನಕ್ಕೆ ಚೆನ್ನಾಗಿತ್ತು ಅಂತ ನಾವು ಖುಷಿಯಾಗಿದ್ವಿ, ಆದ್ರೆ ಅದು ಓವರ್ ವ್ಯಾಲ್ಯೂ ಆಗಿತ್ತು. ಈಗ ನಾವಿರೋದು ನಿಜವಾದ ನಮ್ಮ ವ್ಯಾಲ್ಯೂ. ಇದು ಪ್ರಪ್ರಥಮ ಕಾರಣ. ಅರ್ಥ ಆಯ್ತಾ? ಎರಡನೇ ಕಾರಣ, ಅಲ್ಲಿಯ ಇದೆಲ್ಲ ತುಂಬಾ ಚೆನ್ನಾಗಿದೆ, ಅಲ್ಲಿ ಚೆನ್ನಾಗಾಗ್ತಿದೆ. ಈಗ ಏನಾಗುತ್ತೆ, ಇಲ್ಲಿ FIIs, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇರ್ತಾರೆ. ಭಾರತದ ರೂಪಾಯಿ ಕುಸಿತ ಆಯ್ತು. ಕುಸಿತ ಆಗಿದ ತಕ್ಷಣ ಅವ್ರಿಗೆ ಏನಾಗುತ್ತೆ ನೋಡಿ, ಅವ್ರ ಹಣ ಅವರು ಡಾಲರ್ ಅಲ್ಲಿ ತಗೊಂಡೋದು. ಇಲ್ಲಿ ನಮ್ಗೆ 20 ರೂಪಾಯಿ ಲಾಭ ಬಂದ್ರು, ಅಲ್ಲಿ ನಮ್ದು ರೂಪಾಯಿ 20 ರೂಪಾಯಿ ಕುಸಿತ ಹಾಕ್ಬಿಟ್ರೆ ಡಾಲರ್ ಎದುರುಗಡೆ, ಅವ್ರಿಗೆ ಲಾಭ ಬಂದ್ರು ಲಾಭ ಬಂದಿಲ್ದ ಹಾಗೆ. ಅದ್ರ ಜೊತೆಗೆ ನೀನ್ ಲಾಭ ಬುಕ್ ಮಾಡಿದೆ 12% ಕ್ಯಾಪಿಟಲ್ ಗೇನ್ ಕೊಡು ಅಂತ ಕೇಳುತ್ತೆ ನಮ್ ಸರ್ಕಾರ. ಈ ಎಲ್ಲಾ ಕಾರಣಗಳಿಂದ ಏನಾಗುತ್ತೆ, FII ದುಡ್ಡು ತೆಗೆದ್ಬಿಟ್ಟು ಹೊರಗಡೆ ಇನ್ವೆಸ್ಟ್ ಮಾಡಕ್ ಶುರು ಮಾಡಿದ್ರು. ನಿಮಗೆ ಗೊತ್ತಿದೆ, ಈಗಾಗಲೇ 6 ತಿಂಗಳು ವರ್ಷದಿಂದ ಒಂದೇ ಸಮನೆ ಪ್ರತಿದಿನ ನಮ್ಮ ಮಾರ್ಕೆಟ್ ಇಂದ FIIಗಳು ಹಣನ ಹೊರಗಡೆ ತೆಗಿತಿದ್ದಾರೆ. ಈಗಿತ್ತು ನನ್ ಕೇಳಿದ್ರೆ, ನಾವು ಯಾವ ಮಟ್ಟದಲ್ಲಿ ಕುಸಿತ ಆಗುತ್ತೆ ಅನ್ಕೊಂಡ್ವಿ, ಆ ಮಟ್ಟದ ಕುಸಿತ ಆಗಿಲ್ಲ. ಅದೇ ನಮ್ಮ ಭಾರತದ ಮಾರುಕಟ್ಟೆಯ ಒಂದು ಭಾಗ್ಯ, ಸೌಭಾಗ್ಯ ಅಂತ ನಾವ್ ಹೇಳ್ಬೋದು. ನೀವು ಅದಕ್ಕೆ ಪೂರಕವಾಗಿ ಹೇಳ್ಬೇಕು ಅಂತಂದ್ರೆ, ಈಗ ಸರ್ಕಾರ, ಕೇಂದ್ರ ಸರ್ಕಾರ ಹೇಳ್ತು 12.5% ನಾವು ಅವನ ಮೇಲೆ ಕ್ಯಾಪಿಟಲ್ ಗೇನ್ ಹಾಕೋದಿಲ್ಲ ಅಂತ ಕೂಡ ಹೇಳಿದ್ರು. ಯಾಕೆ ಹೇಳಿದ್ರು ಅಂದ್ರೆ, ಉಳಿಸ್ಕೊಳ್ಳೋಕೋಸ್ಕರ ಆ ಮಾತುಗಳನ್ನ ಹೇಳಿದ್ದಾರೆ. ಅದು ಕೂಡ ಜಾರಿಗೆ ಬಂದೇ ಬರುತ್ತೆ. ಹಾಗಾಗಿ ಭಾರತದ ಮಾರುಕಟ್ಟೆ ಮೇಲೋಗುತ್ತೆ. ಈಗ ಯುರೋಪಿಯನ್ ಮಾರುಕಟ್ಟೆ ಇರ್ಬೋದು, ಅಮೆರಿಕನ್ ಮಾರುಕಟ್ಟೆ ಇರ್ಬೋದು, ಎಲ್ಲವೂ, ಅಥವಾ ಸೌತ್ ಕೊರಿಯನ್ ಮಾರುಕಟ್ಟೆ ನೀವು ಹೇಳಿದಾಗ ಎಲ್ಲವುದು ಉತ್ತುಂಗದಲ್ಲೇ ಇದೆ, ಚೆನ್ನಾಗೇ ಇದೆ. ಯಾಕಾಗತ್ತೆ ಅಲ್ಲಿ? ನೀವು ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ನೀವು ನೋಡ್ತಾ ಬಂದ್ರೆ, ಅದನ್ನ ಡ್ರೈವ್ ಮಾಡ್ತಿರೋದು 10 ಕಂಪನಿಗಳು.
ನಾವೇನೋ ದೊಡ್ಡದಾಗಿ ಹೇಳ್ತೀವಿ ಎನ್ವಿಡಿಯಾ ಅನ್ನೋದು 4 ಟ್ರಿಲಿಯನ್ ಗಿಂತ ಜಾಸ್ತಿ, ಇಡೀ ಭಾರತದ GDP ಗಿಂತ ಒಂದೇ ಒಂದು ಸಂಸ್ಥೆ ಅಷ್ಟೊಂದಿದೆ ಅಂತೆಲ್ಲ ಹೇಳ್ತೀವಿ. ಬಹಳ ಸಂತೋಷ, ನನ್ಗೆ ಅದ್ರ ಬಗ್ಗೆ ಏನಿಲ್ಲ. ಯಾಕಂದ್ರೆ ಅಂಕಿ ಸಂಖ್ಯೆ ಸುಳ್ಳು ಹೇಳಲ್ಲ, ಅದು ಸಂಖ್ಯೆ ಏನಿದೆ ಅದನ್ನ ನಾವು ನಂಬಲೇಬೇಕು. ಆದ್ರೆ ಅದ್ರ ಒಳಗಡೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ ಅಂತಂದ್ರೆ ಇಟ್ಸ್ ಆಲ್ ವ್ಯಾಲ್ಯೂಯೇಷನ್ ಗೇಮ್. ನಿಮ್ಗೂ ಗೊತ್ತಿದೆ ಆ ವ್ಯಾಲ್ಯೂಯೇಷನ್ ಯಾರು ಮಾಡ್ತಾರೆ. ಎ ಇಸ್ ಅ ಬಬ್ಬಲ್. ಅದು ಯಾವ ಮಟ್ಟದಲ್ಲಿ, ನಾನು ಎ ಅಂದ್ರೆ ಎ ಟೆಕ್ನಾಲಜಿ ಬಬ್ಬಲ್ ಅಂತ ಹೇಳ್ತಿಲ್ಲ. ಎ ಇಂಪ್ಲಿಕೇಶನ್ ಟು ದ ಹ್ಯೂಮನ್ ಸರ್ವೈವಲ್ ಆರ್ ನಮ್ಮ ಇದೇನಿದೆ ಕೆಲಸಗಳಿಗೆ ಯಾವ ಮಟ್ಟದಲ್ಲಿ ಅದು ಇಂಪ್ಲಿಕೇಟ್ ಆಗುತ್ತೆ ಅಥವಾ ನಾವು ಅದನ್ನ ಪೂರಕವಾಗಿ ಅಳವಡಿಸ್ಕೋತೀವಿ ಅನ್ನೋದು ಇಟ್ಸ್ ಅ ಬಿಗ್ ಕ್ವಶನ್ ಮಾರ್ಕ್. ಯಾರಿಗೂ ಇನ್ನೂ ಕ್ಲಾರಿಟಿ ಇಲ್ಲ. ಆದ್ರೆ ಅದ್ರ ಮೇಲೆ ಸಾವಿರಾರು ಕೋಟಿ ರೂಪಾಯಿ ಆಲ್ರೆಡಿ ಇನ್ವೆಸ್ಟ್ ಮಾಡಿರೋದ್ರಿಂದ ಅದನ್ನ ತದ್ವಾ ಹೈಪ್ ಮಾಡಿದ್ದಾರೆ. ನಿಮಗೆ ಗೊತ್ತು ಇನ್ವೆಸ್ಟರ್ಸ್ ಹೆಂಗೆ ಅಂದ್ರೆ 10 ರೂಪಾಯಿ ಹಾಕಿದ್ರೆ ಅದು ಅವ್ರಿಗೆ 6 ತಿಂಗಳು 1 ವರ್ಷ 2 ವರ್ಷ ಅಷ್ಟರಲ್ಲಿ 20 ರೂಪಾಯಿ ಆಗ್ಬಿಡ್ಬೇಕು ಅವ್ರಿಗೆ. ಇಲ್ದಿರ ಆಗಲ್ಲ. ಇಲ್ದಿರ ಅವ್ರ ವ್ಯಾಲ್ಯೂಯೇಷನ್ ಆನ್ ಪೇಪರ್ ದೇ ವಿಲ್ ಮೇಕ್ ಇಟ್ ಲುಕ್ ಲೈಕ್ 20. ಇವತ್ತು ಅಮೆರಿಕದಲ್ಲಿ ಆಗಿರೋದು ಹಾಗೆ. ಇದಕ್ಕೆ ನೀವು ಇನ್ನೊಂದು ನಾನು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಜಸ್ಟ್ 3 ದಿನದ ಕೆಳಗಡೆ ಅಮೆರಿಕನ್ ಮಾರ್ಕೆಟ್ ಬಿತ್ತು. 1 ಟ್ರಿಲಿಯನ್ ಇದು ಅಸೆಟ್ ಏನಿದೆ ವ್ಯಾಲ್ಯೂಯೇಷನ್ ಇದೆ 1 ದಿನದಲ್ಲಿ ವಾಶ್ ಔಟ್ ಆಗ್ತದೆ. ಸೊ ಇಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್. ವಾಟ್ ಐ ಕ್ಯಾನ್ ಕಾಲ್ ಇಟ್ ಈಸ್ ಅ ಬಿಗಿನಿಂಗ್ ಆಫ್ ದ ಫಾಲ್ ಆಫ್ ಅಮೆರಿಕನ್ ಸ್ಟಾಕ್ ಮಾರ್ಕೆಟ್ ಅಂತ ನಾನು ಹೇಳ್ತೀನಿ. ಅಂದ್ರೆ ಈ ದುಡ್ಡನ್ನ ತೆಗಿತಾ ಇದಾರೆ ಸರ್, ಈ ದುಡ್ಡೆಲ್ಲ ತೆಗೆದು ಸೊ ಅವ್ರ ಇಂಟೆನ್ಷನ್ ಏನು? ಅಂಡ್ ವಾರೆನ್ ಬಫೆಟ್ ಇಸ್ ಸಿಟ್ಟಿಂಗ್ ಆನ್ ಕ್ಯಾಶ್ ಅಂತ ನಾವು ಹೌದು. ಸೊ ಇವರು ಅಮೆರಿಕನ್ ಮಾರ್ಕೆಟ್ಸ್ ಇವತ್ತು ಲಾಸ್ಟ್ ಒಂದು 3 to 4 months 27% ನ್ಯಾಸ್ಡಾಕ್ ರ್ಯಾಲಿ ಕೊಟ್ಟಿದೆ. ಹೌದು. ಸೊ 27 to almost 30% ರಿಟರ್ನ್ಸ್ ಅಂದ್ರೆ ಇಟ್ಸ್ ಅ ಕ್ರೇಜಿ ರಿಟರ್ನ್ಸ್. 100% ನಾವು ನೋಡ್ಬೇಕಾದ್ರೆ ಇಟ್ ವಿಲ್ ಟೇಕ್ 3-4 years ಆದ್ರೂ ಅಟ್ಲೀಸ್ಟ್ 3 years ಆದ್ರೂ. ಹೌದು. ಸೊ ಇವರು 6 months ಅಲ್ಲೇ ಅಚೀವ್ ಮಾಡಿದ್ದಾರೆ, 3 months ಅಲ್ಲೇ ಅಚೀವ್ ಮಾಡ್ತಾ ಇದಾರೆ. ಆದ್ರೆ ಜನ ಈ ಹುಚ್ಚೆದ್ದು ಈ ಹುಚ್ಚೆದ್ದು ಎ ಕಂಪ್ನೀಸ್ ಮೇಲೆ ದುಡ್ಡು ಸುರಿತ ಅಂತ ಒಂದು ಖಂಡಿತ ಇದೊಂದು ಆತಂಕಕಾರಿನೂ ವಿಷಯ. ಆತಂಕಕಾರಿನೇ. ಈಗ ನೋಡಿ, ನೀವು ಅಮೆರಿಕದಲ್ಲಿದ್ರೆ, ನೀವು ಯುರೋಪಿಯನ್ ಮಾರ್ಕೆಟ್ ಅನ್ನು ನಾನು ಬಹಳ ಹತ್ರದಿಂದ ನೋಡ್ತಾ ಇದ್ದೀನಿ. ನಾನು ತುಂಬಾ ಹಿಂದಿನ ಮಾತಾಡ್ತಿಲ್ಲ. ಜನವರಿಯಿಂದ ವಿ ಆರ್ ಸಿಟಿಂಗ್ ಇನ್ ಜೂನ್. ಈಗ ಜೂನು ಪೂರ್ತಿ ಮುಗ್ದಿಲ್ಲ. 5 ತಿಂಗಳಲ್ಲಿ 24-27%. ನಿಮ್ಗೆ ಗೊತ್ತಿಲ್ಲ, ಅದು ನಮ್ಮ ಹಳೆಯದು ನೋಡ್ತಾ ಬಂದ್ರೆ ಯುರೋಪಿಯನ್ ಮಾರ್ಕೆಟ್, ನಾನು ಹೇಳ್ತಿರೋದು 15-20 ವರ್ಷದ ಹಿಂದೆ ನೋಡಿದ್ರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ತರ ಅಂತ ಏನು ಹೆಚ್ಚಿಗೆ ವೇರಿಯೇಷನ್ ಇರ್ತಿರ್ಲಿಲ್ಲ. ಅಂತವೆಲ್ಲ 25-26% ಇವತ್ತು ಯುರೋಪಿಯನ್ ಮಾರ್ಕೆಟ್ ಕೊಡುತ್ತೆ ಅಂತಂದ್ರೆ ಇಟ್ಸ್ ರಿಯಲಿ ಕ್ರೇಜಿ. ಅಟ್ ದ ಸೇಮ್ ಟೈಮ್ ಇಟ್ಸ್ ಅಲಾರ್ಮಿಂಗ್. ಏನು ಇರ್ಬೇಕಲ್ವಾ? ನಾನು ಹೇಳೋದೇನಂತಂದ್ರೆ ಹಿಸ್ಟಾರಿಕಲ್ ಡೇಟಾ ನೀವು ನೋಡ್ಕೊಂಬಂದ್ರೆ ಈ ಒಂದು ರಿಸಲ್ಟ್ ಕೊಡ್ತಿರುತ್ತೆ. ಒಬ್ಬ ಹುಡುಗ 35 ಕನ್ಸಿಸ್ಟೆಂಟ್ ತೆಗಿಯೋನು ಈ ಸಲ 99 ತೆಗ್ದಿದ್ದಾನೆ ಅಂದ್ರೆ ಎಕ್ಸಾಮ್ ಅಲ್ಲಿ ದೇರ್ ಶುಡ್ ಬಿ ಸಮಥಿಂಗ್ ಫಿಶಿ. ಇಲ್ಲ ಅವ್ನು ಕಾಪಿ ಹೊಡೆದಿರ್ತಾನೆ, ಇಲ್ಲ ಯಾವುದೋ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಏನೋ ಎರರ್ ಆಗಿದೆ, ಟೋಟ್ಲಿ ಮಿಸ್ಟೇಕ್ ಆಗಿದೆ, ಏನೋ ಆಗಿರುತ್ತೆ ಅಲ್ವಾ? ಹಾಗೆ ನೀವು ಆ ಮಾರುಕಟ್ಟೆಯಲ್ಲಿ ನೋಡ್ಕೊಂಬಂದ್ರೆ ಇದು ಹಾಗೆ ಆಗುತ್ತೆ. ಆದ್ರೆ ಇಲ್ಲಿ ಭಾರತದಲ್ಲಿ ಹಣ ತೆಗಿತಿದಾರ? ಖಂಡಿತ ತೆಗಿತಿದಾರ. ಅದಂತೂ ಸುಳ್ಳಲ್ವಲ್ಲ. ಆ ಹುಡುಗನ್ಗೆ ಎಷ್ಟು ಬಂದಿದ್ಯೋ ಅದು ಬೇರೆ ವಿಚಾರ. ನಾವ್ ಆ ಕಡೆ ಇಡೋಣ. ಅವ್ನಿಗೆ 99 ಹೆಂಗ್ ಬಂತು ಅನ್ನೋದನ್ನ ನಾವ್ ಇವಾಗ ನೋಡೋಣ. ಆದ್ರೆ ನಮ್ಮ ಹುಡುಗನಿಗೆ 35 ಬಂದಿರೋದು ನಿಜನಾ? ಹೌದು, ಅದಂತೂ ಸುಳ್ಳಲ್ಲ. ನಾವೆಲ್ಲ ಇಲ್ಲೇ ಕೂತಿದೀವಿ, ಕಣ್ಣಾರೆ ನೋಡ್ತಾ ಇದೀವಿ. 35 ಬಂದಿರೋದು ನಿಜ. ಯಾಕೆ? ಏನಾಗುತ್ತೆ ಅಂತಂದ್ರೆ ನೀವು ಅಲ್ಲಿ ನೋಡಿ, ಆ ಫೆಡರಲ್ ರಿಸರ್ವ್ ಅಮೆರಿಕದೇನಿದೆ, ಅವರೇ ಇಂಟ್ರೆಸ್ಟ್ ರೇಟ್ 4-4.25% ಕೊಟ್ಬಿಟ್ರೆ ನಮ್ಗೆ ಇಲ್ಲಿ ಭಾರತದಲ್ಲಿ ನಮ್ದು PE ರೇಷಿಯೋ ಬಿದ್ದೋಯ್ತು. ಬಿದ್ದಿದ ತಕ್ಷಣ ಏನಾಗುತ್ತೆ, ಆಮೇಲೆ ಅವ್ರು ಪ್ರಾಫಿಟ್ ಬುಕ್ ಮಾಡ್ಕೊಂಡ್ರು, ಆಯ್ತು. ಇವಾಗ ತೆಗಿಯೋರ್ಗೆ ಅದೂ ಇಲ್ಲ ಅಲ್ವಾ? ಮತ್ತೆ ಅದು ತೆಗಿತಾರೆ. ತೆಗೆದ ಮೇಲೂ ಅದ್ರಲ್ಲೂ 12% ಕೊಡ್ತಾರೆ. 15-18% ನಮ್ದು ವ್ಯಾಲ್ಯೂಯೇಷನ್ ಕುಸ್ತಿದೆ ಈ INR ಇನ್ ಫ್ರಂಟ್ ಆಫ್ ಡಾಲರ್. ಮತ್ತೆ ಅವ್ರು ಲಾಸ್ ಆಯ್ತಲ್ಲ, ಅವರಿಗೆ ಲಾಭ ಎಲ್ಲಿದೆ? ಸೊ ಯಾಕೆ ಆ ರೀತಿ ಆಗಿದ್ದು ಕೂಡ ಯಾಕೆ ಮಾಡ್ತಾರೆ ಅಂತಂದ್ರೆ, ಯಾವಾಗ ಗ್ಲೋಬಲ್ ಅಲ್ಲಿ ಆರ್ಥಿಕ ಜಗತ್ತಲ್ಲಿ ಸ್ಥಿರತೆ ಇರೋದಿಲ್ಲ, ಸ್ಟೆಬಿಲಿಟಿ ಇರೋದಿಲ್ಲ, ಆಗ ಅವ್ರು ಏನ್ ಮಾಡ್ತಾರೆ, ಇವತ್ತಿನ ದಿನದಲ್ಲಿ ಸ್ಟೆಬಿಲಿಟಿ ಇರೋದು ಯಾವುದು? ಇವತ್ತಿಗೂ ಅಮೆರಿಕನ್ ಬಾಂಡ್ಸ್ ಮೇಲೆನೆ ಜನಕ್ಕೆ ಇನ್ನೂ ನಂಬಿಕೆ ಇದೆ. ಸೊ ವಾಟ್ ದೇ ಡೂ, ದೇ ವಿಲ್ ಇನ್ವೆಸ್ಟ್. ಅವ್ರೆ 4-4% ಅಂಡ್ ದಟ್ ಈಸ್ ಇನ್ ಡಾಲರ್. ಅವ್ರಿಗೆ ಯಾವ್ದು ತೊಂದರೆ ಇಲ್ಲ, ಇನ್ನೊಂದಿಲ್ಲ, ಅಲ್ಲ ಲಾಸ್ ಆಗುತ್ತೆ. ಡಾಲರ್ ಅಪ್ರಿಶಿಯೇಟ್ ಆಗುತ್ತೆ ಅಂತ ಇದೆ, ಎಕ್ಸ್ಚೇಂಜ್ ಇದೆ. ಈಗ ಅದು ಪೂರಕವಾಗಿ ನೀವು ನೋಡೋದಾಯ್ತು ಅಂತಂದ್ರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇನ್ನೊಂದು ತಂದಿದೆ. ಈಗ ನಾವು ಫಾರಿನ್ ಕರೆನ್ಸಿಲೇ ಇಟ್ರೆ NRIಗಳು ಯಾರು ಇರ್ತಾರೆ ಅವರು ಡಾಲರ್ ಅಲ್ಲೇನೆ FD ಇಡ್ಬೋದು. ಇಂಡಿಯಾದಾಗ FCNR ಅಂತ ಹೇಳ್ತೀವಿ ನಾವು. ಅದನ್ನ ನಾವಲ್ಲಿ ಇಡ್ಬೋದು, ಡಿಪಾಸಿಟ್ಸ್ ನ ಇಡ್ಬೋದು. ನಮಗೆ 3.5-4% ಬಡ್ಡಿ ಸಿಗ್ತಾ ಇತ್ತು. ಯಾಕೆ ಬೇರೆದ್ರಲ್ಲೆಲ್ಲ 7 ಸಿಕ್ಕುತ್ತೆ ಇಲ್ಲಿ ಅಂದ್ರೆ ಒಂದು 3-3.5% ಅವ್ರಿಗೆ ಹೆಡ್ಜ್ ಮಾಡ್ತಾ ಇದ್ರಲ್ಲ, ಹೆಡ್ಜಿಂಗ್ ಚಾರ್ಜಸ್ ಬೀಳ್ತಾ ಇತ್ತು ಬ್ಯಾಂಕ್ಗೆ. ಯಾಕಂದ್ರೆ ವಾಪಸ್ ಕೊಡ್ಬೇಕಾದ್ರು ಡಾಲರ್ ಅಲ್ಲಿ ಕೊಡ್ಬೇಕಾಗಿತ್ತಲ್ಲ. ಸೊ ಹೆಡ್ಜ್ಗೆ ಅಂತೇಳಿ ಅವರು 3.5% ಇಟ್ಕೊಂಡು ನಮಗೆ 3.5%-4% ಯಾರು ಇರ್ತಾರೆ NRIಗಳು ಅವ್ರುಗಳಿಗೆ ಅದನ್ನ ವರ್ಗಾವಣೆ ಮಾಡ್ತಾ ಇತ್ತು. ಈಗ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡಿದೆ, ಅದು ಗೊತ್ತಾಗಿದೆ, ಇಂಡಿಯಾದ ಕರೆನ್ಸಿನಿದೆ ಭಾರತೀಯ ರೂಪಾಯಿ ಡಾಲರ್ ಎದುರಿಗೆ ತೀವ್ರವಾಗಿ ಕುಸಿತ ಕಾಣ್ತಾ ಇರೋದ್ರಿಂದ
ಈಗ ಅವ್ರೇನ್ ಮಾಡೋದು, ಹೆಡ್ಜಿಂಗ್ ತಲೆ ನೀನ್ ಕಟ್ಸ್ಕೋಬೇಡಿ, ಬ್ಯಾಂಕ್ಗಳಿಗೆ ಹೇಳಿರೋದು ಯು ಗಿವ್ 7.1 or 7.5 ವಾಟ್ ಎವರ್ ಇಸ್ ದೇರ್, ಅದನ್ನ ನೀವು ನೇರವಾಗಿ NRI ಡಿಪಾಸಿಟ್ ಯಾರು ಇರ್ತಾರೆ ಡಾಲರ್ ಅಲ್ಲಿ ಅವ್ರಿಗೆ ಕೊಟ್ಬಿಡಿ ಅಂತ ಹೇಳಿದೆ. ಸೊ ನಮ್ಗೆ ಡಬಲ್ ಆಯ್ತು ಇವಾಗ ಆ ತರ ನೋಡಕ್ ಹೋಯ್ತು ಅಂತಂದ್ರೆ. ಆ ಹೆಚ್ಚಿಂದ ಏನಿದೆ ಖರ್ಚು ಅದನ್ನ ಸರ್ಕಾರ ನಾನೇ ನೋಡ್ಕೋತೀನಿ ಅಂತ ಹೇಳಿದೆ. ಯಾಕೆಂದ್ರೆ ಆದ್ರಿಂದ ಏನಾಗುತ್ತೆ, ವಿದೇಶದಲ್ಲಿ ಕೂತಿರುವಂತಹವರು, ಅಮೆರಿಕದಲ್ಲಿ ಕೂತಿರೋರು ಅಥವಾ ಬೇರೆ ಯಾವುದೇ ದೇಶದಲ್ಲಿ ಕೂತಿರೋರು ಡಾಲರ್ ಖರೀದಿ ಮಾಡಿ ಇಂಡಿಯಾಗೆ ಕಳಿಸಿ ಇಲ್ಲಿ ಡಿಪಾಸಿಟ್ ಇಟ್ರೆ ಆಗ ನಮ್ದು ರಿಸರ್ವ್ಸ್ ಜಾಸ್ತಿ ಆಗ್ತದೆ, ರುಪಿ ಕುಸಿತ ಕಡಿಮೆ ಆಗುತ್ತೆ. ಸೊ ದೇ ಆರ್ ಟೇಕಿಂಗ್ ಸೋ ಮೆನಿ ಮೆಷರ್ಸ್. ಇದರಿಂದ ನಮ್ಮ ಷೇರು ಮಾರುಕಟ್ಟೆಗೆ ಏನಾಗುತ್ತೆ, ಅದು ಕೂಡ ಮೇಲ್ ಬರುತ್ತೆ. ಒನ್ ಮೆಷರು ಇದು ಈ ತರದ್ದು ಹೆಡ್ಜಿಂಗ್ ಚಾರ್ಜಸ್ ನ ಅವರೇ ಬೇರ್ ಮಾಡೋದ್ರಿಂದ ಹೆಚ್ಚು ಇಲ್ಲಿ ನಮಗೆ ಡಿಪಾಸಿಟ್ ಬರುತ್ತೆ. ಒಂದು, ಎರಡು, ಇವರು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನ ತೆಗೆದಾಕ್ತಾ ಇದ್ದಾರೆ. FIIಗಳಿಗೆ ಯಾರ್ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ ತೆಗಿತಾ ಇದ್ದಾರೆ. ಇವೆರಡೂ ಕಾರಣ ಅವರು ಹಣ ತೆಗೆದು ಹೊರಗಡೆ ಕಳಿಸ್ತಾ ಇಲ್ಲೇ ಉಳಿಸ್ಕೊಡೋ 12% ಒಟ್ಟಿಗೆ ಉಳಿದು ಬಿಡ್ತಾರಲ್ಲ ನಿಮಗೆ. ಇಟ್ಸ್ ಅ ಬಿಗ್ ಮನಿ. ಸೊ ಅವರು ಇಲ್ಲಿ ಹಣ ಉಳಿಸ್ಕೋತಾರೆ, ಇಲ್ಲಿ ಹೆಚ್ಚಿಗೆ ಬರೋ ಸಾಧ್ಯತೆಗಳು ಇದೆ. ಇದೆಲ್ಲದರ ಕಾರಣ ನಮ್ಮ ಷೇರು ಮಾರುಕಟ್ಟೆ ಮೇಲೂ ಬೀಳುತ್ತೆ. ಸೊ ನೀವು ನನ್ನನ್ನ ಕೇಳಿದ್ರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಭಾರತೀಯ ಷೇರು ಮಾರುಕಟ್ಟೆ ರೀಬೌನ್ಸ್ ಆಗುತ್ತೆ. ದಿಸ್ ಈಸ್ ಮೈ ಪ್ರಿಸ್. ಸೊ ಗವರ್ಮೆಂಟ್ ಈಸ್ ಟೇಕಿಂಗ್ ಆಲ್ ದ ಮೆಷರ್ಸ್ ರುಪಿನ ಹೇಗಾದ್ರೂ ಮಾಡಿ ಸ್ಟೆಬಿಲೈಸ್ ಮಾಡ್ಬೇಕಾ. ಮತ್ತೆ ಫಾರಿನ್ ಇನ್ವೆಸ್ಟ್ ಈಗ ಆಮೇಲೆ ಇನ್ನೊಂದು ಅತ್ಯಂತ ಇಂಪಾರ್ಟೆಂಟ್ ಅಂದ್ರೆ 24-25 ಇದ್ದಾಗ ಮಾರ್ಕೊಂಡು ಹೋದವರೆಲ್ಲ ಈಗ 19 ಅಗೈನ್ ಇಟ್ ಈಸ್ ವೆರಿ ಲುಕ್ರೇಟಿವ್. ಅವ್ರಿಗೆ ತುಂಬಾ ಖುಷಿ ಆಗುತ್ತೆ, ತಿರ್ಗಾ ಬರ್ತಾ ಅವ್ರಿಗೆ. ಆಮೇಲೆ ನೋಡಿ, ಅವತ್ತು ತಗೊಂಡೋದಾಗ 93-94 ವಾಪಸ್ ತಗೊಂಡ್ಬರೋ ಅಷ್ಟೊತ್ತಿಗೆ ಅದು ಅವಾಗ ತಗೊಂಡೋದಾಗ 82-83 ವಾಪಸ್ ತಗೊಂಡ್ಬರೋ ಅಷ್ಟೊತ್ತಿಗೆ 95-96. ಸೊ ಅವ್ರಿಗೆ ಅಲ್ಲಿ ಗೈನ್ ಆಯ್ತಲ್ಲ. ಸೊ ಅಗೈನ್ ದ ಮನಿ ವಿಲ್ ಕಮ್ ಬ್ಯಾಕ್ ಟು ಇಂಡಿಯಾ. ಯಾಕಂದ್ರೆ 12% ಇಲ್ಲ, ಮತ್ತೆ PE ರೇಷಿಯೋ ನಿಮ್ಗೆ 5-6% ಬಿದ್ದಿದೆ. ಇಟ್ ಈಸ್ ಸೋ ಲುಕ್ರೇಟಿವ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ಸೊ ಒಂದಂತೂ ಸತ್ಯ, ನಾನು ಎಲ್ರಿಗೂ ಹೇಳೋದು ಇಷ್ಟೇ, ಇವತ್ತಿನ ಷೇರು ಮಾರುಕಟ್ಟೆಯಲ್ಲಿ ಎದ್ರುಕೋಬಾರ್ದು. ಯಾಕಂದ್ರೆ ಯಾವಾಗ್ಲೂ ಸದಾ ಬಿದ್ದೇ ಇರಲ್ಲ, ಬಿದ್ದದ್ದು ಹೇಳಲೇಬೇಕು, ಅದು ಪ್ರಕೃತಿ ನಿಯಮ. ಹಾಗೆ ಇದು ಕೂಡ ಅದು ಇಲ್ಲೂ ಅನ್ವಯ ಆಗುತ್ತೆ. ಸೊ ಈ ಎಲ್ಲ ಮೆಷರ್ಗಳು ತಗೊಂಡಿರೋದ್ರಿಂದ ನಮ್ಮ PE ರೇಷಿಯೋ ಕುಸ್ತಿರೋದ್ರಿಂದ ಇಟ್ ಈಸ್ ವೆರಿ ಲುಕ್ರೇಟಿವ್. ಹೇಳ್ಬೇಕು ಅಂದ್ರೆ ಇದು ಅತ್ಯಂತ ಒಳ್ಳೆ ಸಮಯ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ. ಹಣ ಇದ್ರೆ ಹಣ ಹುಡ್ಕೊಂಡ್ಬೇಕು, ದ ಬೆಸ್ಟ್ ಟೈಮಿಂಗ್. ಸರ್, ಇವಾಗ US ಮಾರ್ಕೆಟ್ಸ್ ಕುಸಿತ ಕಾಣ್ತಾ ಇದೆ ಲಾಸ್ಟ್ 1 ವೀಕ್. ಖಂಡಿತ ಕಾಣ್ತಾ ಇದೆ. ಇದು ಇನ್ನ ಕುಸಿಯುತ್ತಾ? ಇದಕ್ಕೆ ಕಾರಣಗಳೇನಿರ್ಬೋದು? ಖಂಡಿತ ಕುಸಿಯುತ್ತೆ. ಇದಕ್ಕೆ ಕಾರಣ ಇಷ್ಟೇ, ಯಾವತ್ತೂ ಅಷ್ಟೇ ಒಂದು ಷೇರು ಮಾರುಕಟ್ಟೆನ ನಿಮಗೆ ಗೊತ್ತು, ನಮ್ಮಲ್ಲಿ ಇಲ್ಲಿ 100-180 ಕಂಪನಿಗಳು ಭದ್ರವಾಗಿ ಹಿಡಿದು ನಿಲ್ಸಿದೆ. 1, 2, 3 ಅಲ್ಲ. ಅಮೆರಿಕನ್ ಷೇರು ಮಾರುಕಟ್ಟೆನ ಕೇವಲ 10 ಬೃಹತ್ ಕಂಪನಿಗಳಂತ ಏನಿದೆ ಅವುಗಳು ಮಾತ್ರ ಹಿಡಿದು ನಿಲ್ಸಿರೋದು. ಸೊ ಒಂದು ಕುಸಿತ ಆಯ್ತು ಅಂತಂದ್ರು, ನಾವು ದೊಡ್ಡದಾಗೇನೋ ಹೇಳಿದ್ವಿ ಭಾರತದ GDP ಒಂದು ಕಂಪನಿ ಅಂತ, ಬಟ್ ಒಂದು ಕುಸಿತ ಸಾಕು. ಆ ಕುಸಿತ ಎಕ್ಸಾಕ್ಟ್ಲಿ ಆಗುತ್ತೆ. ಅಂಡ್ ಡಾಲರ್ ಡಾಮಿನೆನ್ಸ್ ಓವರ್ ಅದರ್ ಕರೆನ್ಸೀಸ್ ಇನ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ. ಈ ತಕ್ಷಣ ಅಂತಲ್ಲ, 30-32 ಅದು ಅಕಸ್ಮಾತ್ ಹೆಚ್ಚು ಅಂದ್ರೆ 2035 ಡಾಲರ್ ಇಟ್ ವಿಲ್ ಬಿಕಮ್ ರಿಡಂಡೆಂಟ್. ಅದು ಇರೋದೇ ಇಲ್ಲ, ಅದು ಹೋಯ್ತು. ಅದು ಇವತ್ತೆಲ್ಲ ನಾಳೆ ಕುಸಿಯದೆ. ಮತ್ತೆ ಜನ ಕೇಳ್ತಾರೆ, ಹಾಗಾದ್ರೆ $100 ಹಾಕ್ಬಿಡುತ್ತಾ? ನಿಯರ್ ಫ್ಯೂಚರ್ ಅಲ್ಲಿ $1 $100 ತಕ್ಕ ಹೋಗ್ಬೋದು. ನಾನು ಅದನ್ನು ಇಲ್ಲ ಅಂತ ಹೇಳಲ್ಲ. ಅದು ದೀಪ ಆರಕ್ ಮುಂಚೆ ಹೆಚ್ಚಿಗೆ ಉರಿಯುತ್ತೆ ಅಂತಾರಲ್ಲ, ಹಾಗೆ ಆಗುತ್ತೆ. ಬಟ್ ಡೆಫಿನೆಟ್ಲಿ ಎವ್ರಿಥಿಂಗ್ ವಿಲ್ ಸೆಟಲ್ ಡೌನ್. ಡಾಲರ್ಗೆ ಜಾಸ್ತಿ ಭವಿಷ್ಯ. ಸರ್, ಇನ್ನೊಂದು ಸರ್, ಇವಾಗ ತುಂಬಾ ರೀಲ್ಸ್ಗಳು ಇಲ್ಲಿ ಅಂಡ್ ನಿಮ್ದು ಒಂದು ಇನ್ಫಾರ್ಮೇಶನ್ ನಾನು ಕೇಳ್ಪಟ್ಟೆ, ಈ SpaceX IPO ಇಂದಾನೇ ಮಾರ್ಕೆಟ್ ಕುಸಿತಾ ಇದೆ ಅಂತಾನು ಹೇಳ್ತಾ ಇದ್ದಾರೆ. SpaceX ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? SpaceX ನಾವು ನಮ್ಮ ಹಿಸ್ಟ್ರಿ ನೋಡ್ಕೊಂಬಂದ್ರೆ, ನಮ್ದು ಷೇರು ಮಾರುಕಟ್ಟೆ ಹಿಸ್ಟ್ರಿ ನೋಡಿದ್ರೆ ಇಷ್ಟು ಬಿಗ್ಗೆಸ್ಟ್ IPO ಇಲ್ವೇ ಇಲ್ಲ. 2014 ನೀವು ಜ್ಞಾಪಿಸ್ಕೊಳ್ಳಿ, ಆಲಿಬಾಬಾ ಅಂತ ಒಂದು ಸಂಸ್ಥೆ ಚೈನಾದು $25 ಬಿಲಿಯನ್ ಎತ್ತಿದ್ರು. ದಟ್ ವಾಸ್ ದ ಬಿಗ್ಗೆಸ್ಟ್ IPO ಎವರ್. ಅದು ಅಂತ ಜನ ಅವತ್ತಿನ ದಿನಕ್ಕೆ ಕಣ್ಣರಳಿಸಿ ನೋಡಿದ್ರು ಏನಪ್ಪಾ ಅಂತ. ಅದಾದ್ಮೇಲೆ 2019 ಬಂತು. 2019ರಲ್ಲಿ ಸೌದಿ ಅರಾಮ್ಕೋ ಅಂತ ನೀವು ಕೇಳಿದ್ದೀರಾ ಕಂಪನಿ. ಸೌದಿ ಅರಾಮ್ಕೋ $29.4 ಬಿಲಿಯನ್ ಎತ್ತಿತು. ಅದರ ನಂತರ 2026ರಲ್ಲಿ ಇವತ್ತಿಗೆ SpaceX ಎತ್ತಬೇಕು ಅಂತಿರೋ ಹಣದ ಮೊತ್ತ ಎಷ್ಟು ಗೊತ್ತಾ? $75 ಬಿಲಿಯನ್. ಕಳೆದ 2 ಇತಿಹಾಸ ಸೃಷ್ಟಿಸಿದ IPOಗಳನ್ನು ಒಟ್ಟು ಸೇರಿಸಿದಕ್ಕಿಂತ ಹೆಚ್ಚಿನ ಮೊತ್ತನ ಅವ್ರು ಇವಾಗ ಎತ್ತಬೇಕು ಅಂತ ಇದ್ದಾರೆ. ಹಾಗಾಗಿ ಇದೊಂದು ಚರಿತ್ರೆ. ಆ ಕಾರಣಕ್ಕೆ ಖುಷಿ. ಇಷ್ಟು ದೊಡ್ಡದು ಸಾಧ್ಯನಾ ನಮ್ಮ ಮಾರುಕಟ್ಟೆಯಿಂದ ಅಷ್ಟು ದುಡ್ಡು ಹಣ ಎತ್ತಕ್ಕೆ ಅಂತ, ಅದು ಒಂದು ಖುಷಿ. ಆದ್ರೆ ಈ ಒಂದು ನಾಣ್ಯಕ್ಕೆ 2 ಮುಖ ಇದ್ದಾಗೆ ಒಂದು ಖುಷಿ ಇದ್ದೇ ಇರುತ್ತೆ. ಯಾಕೆಂದ್ರೆ ಹಣ ಬರುತ್ತೆ. ಹಣ ಬಂದಾಗ ಸ್ಪೇಸ್, ಅಲ್ಲಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಟೆಕ್ನಾಲಜಿಗಳು, ಬೇರೆ ಬೇರೆ ಬಹಳಷ್ಟು ಅವಕಾಶಗಳು ಇದಾಗುತ್ತೆ, ಎಲ್ಲ ಆಗುತ್ತೆ.
ಟೆಕ್ನಾಲಜಿ ಕಂಪನೀಸ್, ಎಸ್ಪೆಷಲಿ IT ಕಂಪನೀಸ್ ಏನಿದೆಯಲ್ಲ, IT ಕಂಪನೀಸ್ಗಳ ಮೇಲಿನ ಹೂಡಿಕೆ ಯಾರು ಮಾಡಬೇಕು ಅಂತಿದ್ರು ಅದ್ರದ್ದು ಒಂದು ಪೋರ್ಷನ್ ತೆಗೆದು ಎಲ್ಲರೂ ಇವಾಗ IPO ಹಾಕಕ್ ಶುರು ಮಾಡ್ತಾರೆ. ಎಕ್ಸಾಕ್ಟ್ಲಿ. ಸೊ ಈ ಟೆಕ್ ಸಂಬಂಧಪಟ್ಟಂತದ್ದು, ಗೆ ಸಂಬಂಧಪಟ್ಟಂತಹ ಕಂಪನಿಗಳು ಕುಸಿತ ಕಾಣುವ ಸಾಧ್ಯತೆಗಳು ಜಾಸ್ತಿ ಇದೆ. ಎಲ್ಲರೂ ಇವಾಗ ಗೇಮು ಶಿಫ್ಟ್ ಆಗೋಯ್ತು. ಎವ್ರಿಬಡಿ, ನಿಮ್ಗೆ ಗೊತ್ತು ಇನ್ವೆಸ್ಟರ್ಸ್ ಹೆಂಗೆ ಅಂದ್ರೆ, ಈ ಪಾಪ್ಕಾರ್ನ್ ನೀವೆಲ್ಲ ಹಾಕ್ತೀರಾ ಅಥವಾ ಕಾಳು ಹಾಕಿದ ಕಡೆ ಎಲ್ಲ ಇದು ಪಾರವಾಳ ನೋಡಿದೀರಾ, ಹಾರ್ಕೊಂಡ್ ಬಂದು ಒಂದ್ ಕಡೆ ಕೂತ್ಕೊಂಡ್ಬಿಡುತ್ತವೆ. ಇಲ್ಲಿ ಇನ್ನೊಬ್ರು ಯಾರೋ ಅಲ್ಲಿ ಜಾಸ್ತಿ ಕಾಳು ಹಾಕ್ತಿದಾರೆ ಅಂದ ತಕ್ಷಣ ಇಲ್ಲಿಂದ ಹಾರ್ಕೊಂಡ್ ಅಲ್ಲಿ ಇರೋ ತನಕ ತಿನ್ನುತ್ತವೆ, ಹಾರ್ಕೊಂಡೋಗಿ ಇನ್ನೊಂದ್ ಕಡೆ ಕೂತ್ಕೊಳ್ಳುತ್ತವೆ. ಹೂಡಿಕೆದಾರರು, ನಾನು ಯಾವತ್ತೂ ಹೇಳಿದಿಷ್ಟೇ, ಅವರು ಪಾರಿವಾಳಗಳಿದ್ದಾಗಿ ಎಲ್ಲಿ ಕಾಳು ಹಾಕ್ತಿದ್ದಾರೆ ಆ ಕಾಳನ್ನ ಹುಡ್ಕೊಂಡು ಹಾರ್ಕೊಂಡು ಹೋಗ್ತಾರೆ. ಹೂಡಿಕೆದಾರರಿಗೆ ಭಾರತ ಅಂತಿಲ್ಲ, ಅಮೆರಿಕ ಅಂತಿಲ್ಲ, ಚೈನಾ ಅಂತಿಲ್ಲ, ಸೌತ್ ಕೊರಿಯಾ ಅಂತಿಲ್ಲ. ಎಲ್ಲಿ ನನಗೆ ಲಾಭ ಇದೆ, 10 ರೂಪಾಯಿ ಆಗುತ್ತೆ, 15 ರೂಪಾಯಿ, ಎಲ್ಲಿ ಬೇಗ ಆಗುತ್ತೆ, ಎಷ್ಟು ಬೇಗ ಆಗುತ್ತೆ, ಯಾವ ದೇಶದಲ್ಲಿ ಆಗುತ್ತೆ, ಯಾವ್ದು ವಲಯ ಸೆಕ್ಟರ್ ಯಾವ್ದು, ಅಷ್ಟೇ ಅವ್ರು ನೋಡೋದು, ಹೋಗ್ತಾ ಇರ್ತಾರೆ. ಸೊ ಹೀಗಾಗಿ ಸ್ಪೇಸ್ ಎಕ್ಸ್ ಬೇರೆ ಬೇರೆ ಹೊಸ ಹೊಸ ಆಯಾಮಗಳನ್ನ, ಹೊಸ ಹೊಸ ಕೆಲಸಗಳನ್ನ, ಹೊಸ ಹೊಸ ಟೆಕ್ನಾಲಜಿಗಳನ್ನ ಉತ್ಪನ್ನ ಮಾಡುತ್ತೆ. ಅಲ್ಲಿ ಸಂಬಂಧಪಟ್ಟಂತ ಸಂಸ್ಥೆಗಳು, ಹೂಡಿಕೆಗಳು ಬೆಳೀತಾ ಹೋಗುತ್ತೆ. 1.75 ಟ್ರಿಲಿಯನ್ ವ್ಯಾಲ್ಯೂಯೇಷನ್ ಮಾಡಿ ಕೂತಿದ್ದಾರೆ, 75 ಬಿಲಿಯನ್, 3 ಟೈಮ್ಸ್ಗಿಂತ ಜಾಸ್ತಿ, ಆಲ್ಮೋಸ್ಟ್ 2.5 ಟೈಮ್ಸ್ ಮಾಡಿ ಕೂತಿದ್ದಾರೆ ಅದು. ಸೊ ಅದು ವ್ಯಾಲ್ಯೂಯೇಷನ್ ಮೇ ಬ್ಯಾಕ್ ಫೈರ್, ಐ ಡೋಂಟ್ ನೋ. ಸೊ ಹೇಗೆ ಹೇಳಿದ್ನಲ್ಲ, ಒಂದು ನಾಣ್ಯಕ್ಕೆ 2 ಮುಖ ಇದ್ದಾಗೆ, ಗೆಲುವು ಆಗ್ಬೋದು, ಸೋಲು ಆಗ್ಬೋದು. ಬಟ್ ಅಚ್ಚರಿ ಏನಂತಂದ್ರೆ, ನಾವು ವಿಟ್ನೆಸ್ ಆಗ್ತಾ ಇದೀವಿ ಅಂತ ಒಂದು IPOಗೆ. ರೀಸೆಂಟ್ಲಿ ಒಂದು ಆರ್ಟಿಕಲ್ ಓದ್ದೆ, ಅದರಲ್ಲಿ ಹಡಗನ್ನ ಒಬ್ರು ಹೈಜಾಕ್ ಮಾಡಿ ಏನೋ ಹೋಗ್ತಾ ಇದ್ರು, ಅಂದ್ರೆ ಮೇ ಬಿ ಸಮ್ ಟೆರರಿಸ್ಟ್ ಅನ್ಸುತ್ತೆ. ಅವ್ರನ್ನ ಹುಡುಕಿ ಚೆಕ್ ಮಾಡಿದವಾಗ ಅವರು ಸೀಕ್ರೆಟ್ ಆಗಿ ಸ್ಟಾರ್ಲಿಂಕ್ದು ಸಿಗ್ನಲ್ಸ್ ನ ರಿಫ್ಲೆಕ್ಟ್ ಆದ್ರೆ ಸ್ಟಾರ್ಲಿಂಕ್ ನ ಯೂಸ್ ಮಾಡ್ಕೊಂಡು ದೇರ್ ಕಮ್ಯುನಿಕೇಟ್ ಮಾಡ್ತಾ ಇದ್ರಂತೆ. ಸೊ ಅಂದ್ರೆ ಯಾವ ದೇಶದಲ್ಲಿ ನೆಟ್ವರ್ಕ್ ಇರೋ ದೇಶದಲ್ಲೂ ಸಹ ಸ್ಟಾರ್ಲಿಂಕ್ ಅನ್ನೋದು ಆ ರೇಂಜಲ್ಲಿ ಸ್ಪ್ರೆಡ್ ಆಗಿದೆ. ಎಲನ್ ಮಸ್ಕ್ ಅವ್ರದ್ದು ದ ಇನ್ಫಾರ್ಮೇಶನ್ ಸೇಸ್ ವರ್ಲ್ಡ್ ಅಲ್ಲಿರೋ ಆಲ್ಮೋಸ್ಟ್ 75% ಸ್ಯಾಟಲೈಟ್ಸ್ ಇದು US ದೇ ಅಂತೆ. ಇಂಡಿಯಾದು ಸ್ಯಾಟಲೈಟ್ಗಳು ತುಂಬಾ ಬೆರಳೆಣಿಕೆ ಅಷ್ಟಿದೆ ಅಂತೆ. ಸೊ ಮುಂದಕ್ಕೆ ಹೋಗ್ತಾ ಹೋಗ್ತಾ ಮೇ ಬಿ ಇವರು ಮೋನೋಪೊಲಿ ಸಾಧನೆ ಮಾಡಿ, ಸೊ ವರ್ಲ್ಡ್ ಅಲ್ಲಿ ಈ ಇಂಟರ್ನೆಟ್ ರಿಲೇಟೆಡ್ ಅಲ್ಲಿ ಸೊ US ಕ್ಯಾನ್ ಡೂ ಮಿರಾಕಲ್ಸ್. ಎರಡನೇ ಮಾತೇ ಇದೆ. ಡೆಫಿನೆಟ್ ನೀವ್ ಏನ್ ಕೇಳಿದಿರಿ, ಏನ್ ಓದಿದಿರಿ, ಅದು ಸತ್ಯ. ಅದು ನಾನು ಎಂಡರ್ಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನೋಡಿ, ಮುಂಬರುವ ದಿನಗಳಲ್ಲಿ ಎನಿಥಿಂಗ್ ರಿಲೇಟೆಡ್ ಟು ಇದು ಟೆಲಿಕಾಂ ಇರ್ಬೋದು ಅಥವಾ ಇಂಟರ್ನೆಟ್ ಟೆಲಿಕಾಂ ಓವರ್ ಆಲ್ ಅದು ಏನಿದೆ, ಇಟ್ ಈಸ್ ಫುಲ್ ಡಾಮಿನೇಷನ್ ಇರುತ್ತೆ. ನಾವಿನ್ನೇನು ರಿಲಯನ್ಸ್, ಅಂಬಾನಿ ಅಷ್ಟು ದೊಡ್ಡವರು ಅಂತೀವಿ, ಅವರು ಕೂಡ ಸ್ಟಾರ್ಲಿಂಕ್ ಜೊತೆ ಇಂಡಿಯಾ ಅಷ್ಟೇ ಇಂಡಿಯಾ ಪಾರ್ಟ್ನರ್. ಹಿ ವಿಲ್ ಬಿ ಇಂಡಿಯಾ ಪಾರ್ಟ್ನರ್, ಹಿ ವಿಲ್ ಹ್ಯಾವ್ ಹಿಸ್ ಚಂಕ್ ಆಫ್ ಫ್ರೂಟ್ ಅದಿರುತ್ತೆ. ಬಟ್ ಅವನು ಆತನ ಕೆಳಗಡೆನೆ ಕೆಲಸ ಮಾಡ್ಬೇಕಾದಂತ ಸ್ಥಿತಿ. ಈ IPO ಏನಾನ ಸಕ್ಸಸ್ಫುಲ್ ಆಗಿ ಅವ್ರು ಹೇಳಿದ ಪ್ರಕಾರ ಓವರ್ ಸಬ್ಸ್ಕ್ರೈಬ್ ಏನಾನ ಆಗಿ 75 ಬಿಲಿಯನ್. ಈಗ ನೋಡಿ, ಇನ್ನೊಂದು ಅಚ್ಚರಿ ವಿಷಯ ಏನ್ ಗೊತ್ತಾ ಮುನಜೋರೆ, ನಾರ್ಮಲಿ IPO ಅಂದ್ರೆ ಏನ್ ಮಾಡ್ತಾರೆ, 5 to 10% ಜನರಲ್ ಪಬ್ಲಿಕ್ ಅಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ಗೆ ಅಂತ ಕೊಡ್ತಾರೆ. ಮಿಕ್ಕಿದ 90 ದೊಡ್ಡ ದೊಡ್ಡ ಕಂಪನಿಗಳು ಅವ್ರು ಇವರು ಎಲ್ರಿಗೂ ಕೊಟ್ಬಿಡ್ತಾರಲ್ವಾ. ಬಟ್ ದಿಸ್ ಫೆಲೋ ನೋಡಿ, ಆಶ್ಚರ್ಯ ಅನ್ಸೋದು, 30% ರಿಟೇಲ್ ಇನ್ವೆಸ್ಟರ್ಸ್ಗೆ ಅಂತ ತೆಗೆದಿಟ್ಟಿದ್ದಾರೆ. 70 ಮಾತ್ರ, ಅದು 30% ಅಂದ್ರೆ. ಸೊ ಹಿ ವಾಂಟ್ಸ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಆಲ್ಸೋ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ನಾವು ಅಳ್ತಾ ಕೂತ್ಕೊಳ್ಳಂಗಿಲ್ಲ, ಅಯ್ಯೋ ಅದಾನಿ ಅಂಬಾನಿನೇ ಮಾತ್ರ ತಗೊಟ್ರು ಏನಿಲ್ಲ. ನಾರ್ಮಲಿ 5% IPO ಬಿಡೋದು ರಿಟೇಲ್ ಇನ್ವೆಸ್ಟರ್ಸ್ಗೆ. ದಿಸ್ ಗೈ ಇಸ್ ಆಫರಿಂಗ್ 30%. ನಮ್ಗೂ ಈಗ ರಿಟೇಲ್ ಇನ್ವೆಸ್ಟರ್ಸ್ಗೂ ಒಂದು ಚಾನ್ಸ್ ಇದೆ. ಈಗ ಅವರು ದಿನೇ ಬದಲು ಮಾಡ್ತಾ ಇದ್ದಾರೆ. ಈಗ ನಾಳೆ ನಮ್ಗೆ ಇವತ್ತು ಸಾಯಂಕಾಲದೊಳಗಡೆ ಗೊತ್ತಾಗುತ್ತೆ ನಿಜವಾಗ್ಲೂ ಅದಕ್ಕೆ ಪ್ರೈಸ್ ಎಷ್ಟಿರ್ತಾರೆ ಅಂತ. $233 ಒಂದು ಶೇರ್ಗೆ ಅನ್ನೋ ತರದಲ್ಲಿ ಏನೋ ಮಾಡಿದ್ರು. ಈಗ ಅದನ್ನ ತಿರುಗಿ ಇಳಿಸೋದು 65-70 ಅಂತ ಇದ್ದಾರೆ. ಏನೇನೋ ಒಂದಷ್ಟು ಮಾತುಕತೆಗಳ ದ್ವಂದ್ವ ಇದೆ ಅಲ್ಲಿ, ಅವರಿಗೆ ಇನ್ನು ಕ್ಲಾರಿಟಿ ಇಲ್ಲ. ಅದು ಬಾರುತ್ತೆ, ಇನ್ನೇನು ಇವತ್ತು ಸಾಯಂಕಾಲದೊಳಗಡೆ ಹೇಳಲೇಬೇಕು, ನಾಳೆ ಎಲ್ಲ ಇಶ್ಯೂ ಆಗುತ್ತೆ. ಸೊ ನಾವು ಅಪ್ಲೈ ಮಾಡ್ಬೋದು ನೋಡಿ. ಅಂದ್ರೆ ಅದ್ರಲ್ಲಿ ನೀವು ಒಬ್ರು ಪಾಲ್ದಾರ ಆಗ್ಬೋದು. $133 ಅಂತ ಇಟ್ಕೊಂಡ್ರು $13,500, $14,000 ಬೇಡ, $15,000 ಒಂದು ಶೇರ್ ಅಂತ ಇಟ್ಕೊಳ್ಳಿ. ಸೊ ಇಟ್ಸ್ ನಾಟ್ ಅ ಬಿಗ್ ಅಮೌಂಟ್. ನೀವು 1 ಶೇರ್ ತಗೊಳ್ಳಿ, 2 ತಗೊಳ್ಳಿ, 5 ತಗೊಳ್ಳಿ, 10 ತಗೊಳ್ಳಿ. ಸೊ ಅದು ಇಮಿಡಿಯೇಟ್ ಆಗಿ 1.7 ಟ್ರಿಲಿಯನ್ ಅಂತಂದ್ರೆ 2.5%, 2.5 ಟೈಮ್ಸ್ ಇಟ್ ವಿಲ್ ಗೋ ಅಪ್. ಸರ್, ಇವಾಗ ಸ್ಪೇಸ್ ಎಕ್ಸ್ IPO ಬೂಮ್ ಅಂತೂ ಇದೆ, ಸಿಕ್ಕಾಪಟ್ಟೆ ಕ್ರೇಜಿ ಆಗಿ ವ್ಯಾಲ್ಯೂಯೇಷನ್ಸ್ ಬೂಮ್ ಆಗ್ತಾ ಇದೆ. ಅಂಡ್ ಇವಾಗ ಇಷ್ಟು ವ್ಯಾಲ್ಯೂಯೇಷನ್ ಓವರ್ ವ್ಯಾಲ್ಯೂಡ್ ಅಂತ ಅನ್ಸ್ಬೋದು. ಇವಾಗ ನಾವು ಇದರಲ್ಲಿ ಏನಾದ್ರು ಟ್ರೈ ಮಾಡಿ ಇನ್ವೆಸ್ಟ್ ಮಾಡ್ಬೋದಾ? ನಾನು ಯಾವಾಗ್ಲೂ ಅಷ್ಟೇ, ನಾನು IPOಗಳಲ್ಲಿ ಹೂಡಿಕೆ ಮಾಡೋದ್ರ ಬಗ್ಗೆ ನಂದು ಯಾವಾಗ್ಲೂ ಒಂದ್ ಸಣ್ಣ ರಿಸರ್ವೇಶನ್ ಇರುತ್ತೆ. ಯಾಕಂದ್ರೆ ಅದು ವ್ಯಾಲ್ಯೂಯೇಷನ್ ನಮ್ಗೆ ಅದು ಗೇಮ್, ಅದು ಎಕ್ಸಾಕ್ಟ್ಲಿ ಅದು ಅಷ್ಟು ವ್ಯಾಲ್ಯೂ ವರ್ತ್ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಆಸ್ ಎ ರಿಟೇಲ್ ಇನ್ವೆಸ್ಟರ್, ನಾನು ರಿಟೇಲ್ ಇನ್ವೆಸ್ಟರ್ಸ್ ನಾನು ಹೇಳ್ತಾ ಇರೋದು,
ನಮ್ಗೆ ಗೊತ್ತಾಗಲ್ಲ. ಸೊ ಅದು ಸೆಕೆಂಡ್ರಿ ಮಾರ್ಕೆಟಿಗೆ ಬಂದಾಗ್ಲೇ ಅದ್ರದ್ದು ನಿಜವಾದ ಬಣ್ಣ ಏನು ಅಂತ ಗೊತ್ತಾಗುತ್ತೆ. ಹಾಗಾಗಿ ನಾನು ಹೇಳೋದಿಷ್ಟೇ, ನಿಮ್ಮಲ್ಲಿ ಒಂದಷ್ಟು ಹಣ ಪರವಾಗಿಲ್ಲ, ನೆಕ್ಸ್ಟ್ ಒಂದು 3 ವರ್ಷ 4 ವರ್ಷ ನನಗೆ ಬೇಕಿಲ್ಲ, ನಾನು ಅದನ್ನ ಟ್ರೈ ಮಾಡ್ತೀನಿ. ಒಂದು ಪ್ರಯೋಗ, ಈಗ ಅವತ್ತೇನೋ ದೊಡ್ಡ ಪ್ರಯೋಗ ಮಾಡ್ತಾ ಇದ್ದಾನೆ, ನಾನು ಒಂದು ಸಣ್ಣ ಪ್ರಯೋಗ, ಆ ದೊಡ್ಡ ಪ್ರಯೋಗದಲ್ಲಿ ನಂದು ಒಂದು ಸಣ್ಣ ಪ್ರಯೋಗ ಅಂತ 1 ಲಕ್ಷನೋ 2 ಲಕ್ಷನೋ ಇದ್ರೆ ಖಂಡಿತ ಹಾಕ್ಬೋದು. ಆದ್ರೆ ಸಾಲ ಮಾಡಿ ಇಲ್ಲ ಅದೇನೋ ಹೋಗ್ಬಿಡುತ್ತೆ 2.5%, 2.5 ಟೈಮ್ಸ್ ಮೇಲೆ ಹೋಗ್ಬಿಡುತ್ತಂತೆ ಅಂತ ಹೇಳಿ ಸಾಲ ಮಾಡ್ತಂದಾಕೋದು, ಅದೆಲ್ಲ ಮಾಡಬಾರ್ದು. ಈಗ ನಮ್ಮ ಹತ್ರ ಎಕ್ಸ್ಟ್ರಾ ಹಣ ಇದ್ರೆ ಖಂಡಿತ ನಥಿಂಗ್ ರಾಂಗ್ ಇನ್ ಟ್ರೈಯಿಂಗ್ ಸ್ಪೇಸ್ ಎಕ್ಸ್ ಐಟಿ ಮಾಡ್ಬೋದು. ಸೊ ವೀಕ್ಷಕರೇ, ಸೊ ಒಂದು ಸ್ಮಾಲ್ ಪೋರ್ಷನ್, ಸರ್ ಹೇಳ್ದಂಗೆ ಒಂದು ಸ್ಮಾಲ್ ಪೋರ್ಷನ್ ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ. ಬಿಕಾಸ್ ಯಾರೋ ಒಬ್ಬ ವ್ಯಕ್ತಿ ಇಡೀ ಪ್ರಪಂಚದಲ್ಲೇ ಒಂದು ಹೊಸ ಆವಿಷ್ಕಾರಗಳನ್ನ, ಒಂದು ನ್ಯೂ ಟೆಕ್ನಾಲಜಿ ಕಂಪ್ನೀಸ್ ನ ಇನ್ವೆಂಟ್ ಮಾಡಿ ಅಷ್ಟು ದೊಡ್ಡ ವ್ಯಾಲ್ಯೂಯೇಷನ್ ಕ್ರಿಯೇಟ್ ಮಾಡ್ತಾ ಇದಾರಂದ್ರೆ, ಸೊ ಇನ್ವೆಸ್ಟ್ ಮಾಡೋರು ಸಹ ದೇ ವಿಲ್ ಥಿಂಕ್ ಟ್ವೈಸ್. ಸೊ ಇಲ್ಲಿ ನಾವು ಸಹ ನಮ್ಮ ಒಂದು ಸೇಫ್ಟಿ ನೋಡಿಕೊಂಡು ಒಂದು ಸ್ವಲ್ಪ ದುಡ್ಡನ್ನ ಕರೆಸ್ತಾ ಹೋಗ್ಬೋದು, ಪ್ರೊವೈಡೆಡ್ ನಿಮ್ಗೆ ಅದ್ರ ಬಗ್ಗೆ ಇನ್ನ ಆಳವಾಗಿ ನಾಲೆಜ್ ಕಾನ್ಫಿಡೆನ್ಸ್ ಇದ್ರೆ ಟ್ರೈ. ಅಂಡ್ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೂ ಸಹ ನೀವು ನಮ್ಮ ಟಿಡಿ ತಂಡಕ್ಕೆ ಕರೆ ಮಾಡ್ಬೋದು, ಇಲ್ಲ ವಿಸಿಟ್ ಮಾಡ್ಬೋದು. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಸಹ ಇರುತ್ತೆ. ಸರ್ ಫೈನಲ್ ಇನ್ನೊಂದು ಕ್ವಶನ್ ಇದೆ ನಂದು, ಯಾಕಂದ್ರೆ ತುಂಬಾ ಜನ ವೀಕ್ಷಕರು ನಮ್ಗೆ ಫೋನ್ ಮಾಡ್ತಾ ಇರ್ತಾರೆ, ಸರ್ ಮಾರ್ಕೆಟ್ 1 ವರ್ಷದಿಂದ ಹಿಂಗೆ ಇದೆ, ನಮ್ದು ಏನಾದ್ರು ಜಪಾನ್ ಮಾರ್ಕೆಟ್ ತರ ಇದೇ ತರ ಇನ್ನೊಂದು 10 ವರ್ಷ ಇದೇ ತರ ಇದ್ಬಿಡುತ್ತಾ, ಇಲ್ಲ 5 ವರ್ಷ ಹಿಂಗೆ ಇದ್ಬಿಡುತ್ತಾ, ಹೋಲ್ಡ್ ಮಾಡ್ಲಾ, ಎಕ್ಸಿಟ್ ಆಗ್ಬಿಡ್ಲಾ, ಇಲ್ಲ ರಿಯಲ್ ಎಸ್ಟೇಟ್ ಚೆನ್ನಾಗಿದೆ ಅಲ್ಲಿ ಹೋಗ್ಲಾ, ತುಂಬಾ ಪ್ರಶ್ನೆಗಳು ಕೇಳ್ತಾ ಇದಾರೆ. ನಿಮ್ಮ ಅಭಿಪ್ರಾಯ? ಹೋಲ್ಡ್ ಮಾಡಿ ಅಂತಾನೆ ನನ್ನ ಅಭಿಪ್ರಾಯ. ಸೊ ಹೌದು, ಸ್ಟಾಕ್ ಫ್ಲೇಷನ್ ಅಂತಾರೆ ಜಪಾನ್ ಅಲ್ಲಿ, ಏನಿದೆ ಮೇಲೂ ಹೋಗಲ್ಲ ಕೆಳಗೂ ಬರಲ್ಲ, ಅಲ್ಲೇ ನಿಂತ್ಬಿಡುತ್ತೆ. ನಮ್ದು ಹಂಗೆ ತೀರಾ ಹೇಳ್ಕೊಳ್ಳೋ ಮಟ್ಟದಲ್ಲಿ ಕುಸಿತನೂ ಕಂಡಿಲ್ಲ ಅಲ್ವಾ. ನಮ್ದು ಇಂಡೆಕ್ಸ್ ಗಳು ನೋಡಿದ್ರೆ ಹಂಗೆ ಇರುತ್ತೆ, ಚೂರ್ ಮೇಲೂ ಹೋಗ್ತಿರುತ್ತೆ. ಆದ್ರೆ ನಮ್ಮ ಪೋರ್ಟ್ಫೋಲಿಯೋಗಳು ಮಾತ್ರ ಯಾರ್ದು ಅಲ್ಲಾಡ್ತಾನೆ ಇಲ್ಲ, ಹೌದಲ್ಲ. ಇದು ಸಮಸ್ಯೆ ಖಂಡಿತ ಇದೆ. ಕಳೆದ 16-18 ತಿಂಗಳಿಂದ ಯಾರಿಗೂ ಅದರಿಂದ ಉತ್ಪತ್ತಿ ಇಲ್ಲ, ಅದು ಸತ್ಯವಾದ ಮಾತೆ. ಆದ್ರೆ ನಾನು ಮೊದಲೇ ಹೇಳ್ದಂಗೆ ಈ ಪಾಡ್ಕಾಸ್ಟ್ ಮಾತಾಡ್ತಾನೆ ಹೇಳಿದೆ, ಗೌರ್ಮೆಂಟ್ ಒಂದಷ್ಟು ಮೆಜರ್ಗಳನ್ನ ತಗೊಂಡಿದೆ ಆ ವಿದೇಶಿ ಹೂಡಿಕೆದಾರರನ್ನ ಒಳಗಡೆ ಕರ್ಸ್ಕೊಳ್ಳಕ್ಕೆ, ಇಲ್ಲೇ ಉಳಿಸ್ಕೊಳ್ಳಕ್ಕೆ, ಹೆಚ್ಚಿನ ಡಾಲರ್ ಬರ್ಲಿಕ್ಕೆ. ನಾನು ಮೊದಲೇ ಎಕ್ಸ್ಪ್ಲೈನ್ ಮಾಡಿದೆ. ಹಾಗಾಗಿ ನಾನು ವಾಟ್ ಐ ಆಮ್ ಪ್ರಿಡಿಕ್ಟಿಂಗ್, ಇದ್ರದ್ದು ರಿಸಲ್ಟ್ ಇನ್ನೊಂದು 2 ತಿಂಗಳಲ್ಲಿ ಕಾಣುತ್ತೆ. ವಿ ಆರ್ ಸಿಟ್ಟಿಂಗ್ ಇನ್ ಜೂನ್. ಆಗಸ್ಟ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ನಮ್ಮ ಭಾರತೀಯ ಷೇರು ಮಾರುಕಟ್ಟೆ ಮತ್ತೆ ಮೊದಲನೇ ಸ್ಥಿತಿ ಬರುವ ಅಂತ ಒಂದು ಆಶಾಭಾವನೆ ನನ್ನಲ್ಲಂತೂ ಇದೆ. ದಿಸ್ ಇಸ್ ಮೈ ಪ್ರಿಡಿಕ್ಷನ್. ಮೇ ಬಿ ಮಧ್ಯಂತರ ಚುನಾವಣೆ ಇದೆ ಅಮೆರಿಕದಲ್ಲಿ, ಸೊ ಅದರ ಇಂಪ್ಯಾಕ್ಟ್ ಸಹ ಇದೇ ಇರುತ್ತೆ. ಬಟ್ ಏನೇ ಇದ್ರು ನಾನು ಹೇಳೋದು, ಭಾರತೀಯ ಷೇರು ಮಾರುಕಟ್ಟೆ ಅತ್ಯದ್ಭುತ, ಅದು ನಾವು ತಲೆ ಕೆಡಿಸ್ಕೊಳ್ಳಂಗೆ ಇಲ್ಲ. ಈಗ ನೋಡಿ, ನನ್ನ ಪ್ರಕಾರ ಇವ್ರು ತೆಗಿತಿರೋ ಮಟ್ಟಕ್ಕೆ ಅದು 17,000-18,000 ಹೋಗ್ಬೇಕಾಗಿತ್ತು, ಹೋಗ್ತಾ ಇಲ್ಲ. 23, 23.5, 24 ಅಲ್ಲೇ ಆಳ್ತಾ ಇದೆ. ಸೊ ನಾನು ಏನ್ ಹೇಳಕ್ ಹೋದೆ ಅಂದ್ರೆ, ನಮ್ದು ಆ ಸೂಚ್ಯಾಂಕಗಳು ಅಂತ ಏನ್ ಹೇಳ್ತೀವಿ, ಇಂಡೆಕ್ಸ್ ನೋಡಿ, ಇಂಡೆಕ್ಸ್ ಇಟ್ ಈಸ್ ನಾಟ್ ಫಾಲಿಂಗ್. ಅಫ್ಕೋರ್ಸ್ ನಮ್ಮ ಪೋರ್ಟ್ಫೋಲಿಯೋಗಳ ಮೇಲೆ ಹೋಗ್ತಾ ಇಲ್ಲ, ಹಾಗಂತೇಳಿ ತೀರಾ ಕುಸಿತಾನು ಅನ್ಕೊಂಡಿಲ್ಲ. 30-35% ಎಲ್ಲರದ್ದು, ಬಹಳಷ್ಟು ಜನದ್ದು ಮೇಜರ್ ಇದು PMS ಗಳೇ ಕುಸಿತ ಕಂಡು, PMS ಗಳೇ 15-20-25% ತನಕ ಕುಸಿತ ಕಂಡಿದೆ. ನಾವು ಕಣ್ಣಾರೆ ನೋಡ್ತಾ ಇದ್ವಿ. ಇಲ್ಲದೆ ಅವ್ರವ್ರೇ ಮಾಡ್ಕೊಳ್ತಿರೋರ್ದು 30-35-38% ಕುಸಿತ ಕಂಡಿದೆ. ಬಟ್ ನಾನು ಹೇಳೋದು ಇಷ್ಟೇ, ಹೋಲ್ಡ್ ಮಾಡಿ. ಯಾಕೆಂದ್ರೆ ಭಾರತದ ರೂಪಾಯಿ ಕುಸಿತ ಆಗಿದೆ 1. 2, ನೀವು ಇದನ್ನ ತಕ್ಷಣ ತೆಗೆದು ನಿಮ್ಗೆ ಪರ್ಯಾಯ ಏನಿದೆ, ಪರ್ಯಾಯ ಇದಕ್ಕಿಂತ ಹೈಲಿ ಲುಕ್ರೇಟಿವ್ ಪರ್ಯಾಯ ಇರಬೇಕು. ಇವತ್ತು ಅತ್ಯಂತ ಅನಿಶ್ಚಿತ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ. ಹಾಗಾಗಿ ದ ಬೆಸ್ಟ್ ಈಸ್ ಟು ಕೀಪ್ ಕ್ವೈಟ್. ಇನ್ನೊಂದು 2 ತಿಂಗಳು ಹೋಲ್ಡ್ ಮಾಡಿ. ಏನು ಇಷ್ಟೇ ದಿನ ಕಾದಿದ್ದೀರಾ, 16-18 ತಿಂಗಳು, 2 ತಿಂಗಳು ಕಾದು ನೋಡಿ, ಆಮೇಲೆ ಸಾಧ್ಯ ಆದ್ರೆ ಒಂದು ಥ್ಯಾಂಕ್ಸ್ ಹೇಳಿ. ಆಗಸ್ಟ್ ಸೆಪ್ಟೆಂಬರ್ಗೆ ಖಂಡಿತ ಭಾರತದ ಷೇರು ಮಾರುಕಟ್ಟೆ ಪುಟಿದೇಳುತ್ತೆ ಅನ್ನೋ ಆಶಾಭಾವನೆ ನನಗಂತೂ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಮೋಟಿವೇಶನ್ ಹಾಗೂ ಒಂದು ಇನ್ಪುಟ್ಸ್ ಅನ್ನ ಕೊಟ್ಟಿದ್ದೀರಾ. ವೀಕ್ಷಕರಿಗೆ ಡೆಫಿನೆಟ್ಲಿ ನಾನು ಹೇಳೋದಷ್ಟೇ, ಹೋಲ್ಡ್ ಮಾಡಿ. ಸೊ ಮಾರ್ಕೆಟ್ ಏನು ಇದೇ ತರ ಇರಲ್ಲ, ಮಾರ್ಕೆಟ್ ಡೈಮೆನ್ಷನ್ ಏನಾಗುತ್ತೆ, ಆ ಡೈಮೆನ್ಷನ್ ಅಂದ್ರೆ ಕಂಪ್ಲೀಟ್ ಬೌನ್ಸ್ ಬ್ಯಾಕ್ ನಮ್ಮ ಸರ್ಕಾರನೂ ಸಹ ಒಂದು ಪ್ರಯತ್ನ ಮಾಡ್ತಾರೆ. ಅವರು ಏನಿದೆ ಗೊತ್ತಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಒಂದು ಗ್ರೀನ್ ಡೇಸ್, ಒಂದು ಡೆಫಿನೆಟ್ಲಿ ಹಸಿರನ್ನ ನೋಡಿದಿರಾ. ಆಲ್ ದ ಬೆಸ್ಟ್. ಕೀಪ್ ಲರ್ನಿಂಗ್, ಕೀಪ್ ವಾಚಿಂಗ್.